ದರಿದ್ರ ಯಾರ್ಯಾರಿಗೋ ಕಾಯೋ ಥರ ಆಗಿದೆ. ಎಲ್ರೂ ಬೀದಿಗೆ ಬರ್ತೀಯ ಅಂತ ಹೇಳ್ತಿದ್ರು, ಇವತ್ತು ನೋಡಿದ್ರೆ ಬೀದಿಲ್ಲೇ ಕಾಯೋ ಥರ ಆಗಿದೆ. ಬಿಸಿಲು ಬೇರೆ. ಛೇ, ಮೋಸ್ಟ್ಲಿ ಇವರೇ ಇರಬೇಕು. ರಾಜ ಹುಲಿ ಗಲ್ಲಿಗೇನೋ ಬಂದ್ವಿ. ರುಕ್ಕು ಇರೋ ಮನೆ ಕಂಡಿಡಿಯೋದಂಗೆ. ಸತ್ಯನ ಮನೆ ಯಾವುದು ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ತೋರಿಸ್ತಾಳೆ ಅಂತ ರುಕ್ಕು ಹೇಳಿದಾಳೆ. ಹಂಗ ಯಾರನ್ನಾರ ವಿಚಾರಿಸೋಣ ನಡಿ. ನಡೀರಿ. ಬಾ. ಅವ ಇಲ್ಲಿ ಸತ್ಯ ಅಂತ ಇದಾರಲ್ಲ, ಅದೇ ಇನ್ಸ್ಪೆಕ್ಟರ್ ಸತ್ಯ, ಅವ್ರ ಮನೆ ಯಾವ್ದವಾ? ಅವ್ರ ಮನೆನಾ? ಗೊತ್ತು. ಯಾವ ಕಡೆ ಬರ್ತದೆ ಅಂತ ವಸಿ ಹೇಳ್ಬಿಟ್ರೆ ಹಂಗೆ ಹೋಗ್ಬಿಡ್ತೀವಿ ಕಣವ. ಅಯ್ಯೋ, ಹೇಳೋದ್ಯಾಕೆ, ನಾನೇ ಕರ್ಕೊಂಡು ಹೋಗ್ತೀನಿ. ನೋಡ್ದ್ಯಾ, ಸಿಟಿ ಒಳಗೆ ಇಂಥ ಜನನೂ ಇರ್ತಾರೆ. ನಸೀಬ್ ಚೆನ್ನಾಗಿದೆ, ಇಂಥವ್ರು ಸಿಕ್ಕವ್ರಲ್ಲ. ನಡಿಯವ್ವ, ಅವ್ರ ಮನೆ ಎಲ್ಲಿದೆ ಅಂತ ನೀನೇ ಹೊಸ ತೋರಿಸ್ಬಿಡು. ಆದ್ರೆ ಅದಕ್ಕಿಂತ ಮುಂಚೆ ನೀವು ಅವ್ರಿಗೆ ಏನಾಗ್ಬೇಕು? ಏನವ ಹಿಂಗ್ ಕೇಳ್ತೀಯಾ? ನಾವ್ ಅವ್ರ ನೆಂಟ್ರು. ನೆಂಟ್ರ? ನಾನ್ ಯಾವತ್ತೂ ನಿಮ್ಮನ್ನ ನೋಡೇ ಇಲ್ವಲ್ಲ. ಅಂದ್ರೆ ನಮ್ದು ಒಂದೇ ಏರಿಯಾ ಅಲ್ವಾ, ಯಾರ ಮನೆಗೆ ಯಾರೇ ಬಂದ್ರು ಇನ್ನೊಂದ್ ಮನೆಗೆ ಅವ್ರ ಪರಿಚಯ ಆಗ್ತಾರೆ. ಓ ಹಂಗ? ನಮ್ಮ ಮಗಳು ಅಳಿಯೇನು ಸತ್ಯ ಅವ್ರ ಮನೆಯಲ್ಲೇ ಅವರೇ. ಅವರಿಬ್ರು ಪರಸ್ಪರ ಇಷ್ಟಪಟ್ಟವ್ರೆ ಕಣವ. ಅದಕ್ಕೆ ಮುಂದಿನ ಮಾತುಕತೆ ಆಡೋಣ ಅಂತ ಹಿರಿಯರು ಹೇಳ್ಕಳ್ಸವ್ರೆ. ಅದಕ್ಕೆ ನಾವು ಬಂದಿರೋದು. ಅಲ್ಲ, ಇವ್ರಿಬ್ರಿಗೆ ಆ ಬಾಲಂಗ್ ಮದ್ವೆ ಆಗಿರೋ ವಿಷಯ ಗೊತ್ತೇ ಇಲ್ವಾ, ಅಥವಾ ಗೊತ್ತಿದ್ದು ಬಂದಿದಾರ? ಮೊದಲು ಅದನ್ನ ತಿಳ್ಕೋಬೇಕು, ಆಮೇಲೆ ಇಲ್ಲಿಂದ ಓಡಿಸಿದ್ರಾಯ್ತು. ಯಾಕವಿ ಸುಮ್ಮನಾಗ್ಬಿಟ್ಟೆ? ಓಸಿ ಬೇಗ ತೋರ್ಸವ್ವ, ತುಂಬಾ ಬಿಸಿಲು, ಶಾನ್ ಹೊತ್ತು ನಿಲ್ಲಕ್ಕಾಗ್ತಾ ಇಲ್ಲ. ಏನಿಲ್ಲ, ಆ ಸತ್ಯನ್ ಮನೇಲಿ ನಿಮ್ ಮಗಳು ಅಳಿಯ ಯಾರು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಯ್ಯ, ಬಾಲ ಇಲ್ವಾ? ಅವನೇ ನಮ್ಮ ಅಳಿಯ. ಯಾಕೆ, ನಿಮಗೆ ಗೊತ್ತಿಲ್ವಾ? ಹಾ ಗೊತ್ತು. ಅಲ್ಲಿ ರುಕ್ಕುದಾಳಲ್ಲ, ಅವಳೇ ನಮ್ಮ ಮಗಳು. ಓ, ಅವರಿಬ್ರು ಇಷ್ಟಪಡ್ತಿದಾರಂತ ನೀವಿಬ್ರು ಬಂದಿರೋದಾ? ಯಾಕವಿ, ಏನಾಯ್ತು? ಯಾಕಂಗ್ ಬೇಜಾರು ಮಾಡ್ಕೊಂಡ್ಬಿಟ್ಟೆ? ಆಲ್ರೆಡಿ ಮದ್ವೆ ಆಗಿರೋ ಆ ಬಾಲನ್ಗೆ ನಿಮ್ ಮಗಳನ್ನ ಎರಡನೇ ಹೆಂಡತಿಯಾಗಿ ಕೊಡಕ್ ನೀವ್ ರೆಡಿನಾ? ಬಾಲು ನೆಂಡ್ರು ಈಗ ಅವನ ಜೊತೆಗೆ ಅವಳ? ಅಯ್ಯೋ, ನಿಮಗೆ ಆ ವಿಷಯನೇ ಹೇಳಿಲ್ವಾ? ಇಲ್ಲ ಕಣವ, ಹೊಸಿ ಅರ್ಥ ಆಗಂಗೆ ಬಿಡಿಸಿ ಹೇಳವ. ಅಂದ್ರೆ ಬಾಲನ್ ಹೆಂಡತಿ ಇನ್ನೂ ಅದೇ ಮನೇಲಿ ಅವನ ಜೊತೆನೇ ಇದ್ದಾಳೆ. ಅವರಿಬ್ರಿಗೂ ಇನ್ನೂ ಡಿವೋರ್ಸ್ ಅಂದ್ರೆ ವಿಚ್ಛೇದನ. ಕಾನೂನು ಪ್ರಕಾರ ಗಂಡ ಹೆಂಡತಿ ಇಬ್ರು ಬೇರೆ ಆಗೋದು ಅದಿನ್ನೂ ಆಗೇ ಇಲ್ಲ. ಹೀಗಿರ್ಬೇಕಾದ್ರೆ ನಿಮ್ಮ ಮಗಳನ್ನ ಹೇಗೆ ಕೊಡ್ತೀರಾ? ಇದ್ರ ಮೇಲೂ ನೀವು ಮಗಳನ್ನ ಕೊಟ್ರೆ ಅವರಿಬ್ರು ಗಂಡ ಹೆಂಡತಿ ಅಂತಾನೆ ಅನ್ಸ್ಕೊಳ್ಳಲ್ಲ. ನೀವೇ ನಿಮ್ಮ ಕೈಯಾರೆ ನಿಮ್ಮ ಮಗಳ ಜೀವನನ ಹಾಳು ಮಾಡ್ದಂಗಾಗತ್ತೆ. ಹಂಗ ವಿಷಯ ಇದೆಲ್ಲ ನಮ್ಗೇನು ಗೊತ್ತಿಲ್ಲ ಕಣವ. ನೀನು ಈ ವಿಷಯ ಹೇಳಿದ್ದು ಒಳ್ಳೇದಾಯ್ತು ರೀ. ಆದ್ರೆ ಇವಾಗ ನಾವ್ ಏನ್ ಮಾಡೋದ್ರಿ? ನಮ್ಮ ಹುಡುಗಿ ಅವನ್ನೇ ಕಟ್ಕೋಬೇಕು ಅಂತ ಕುಂತವಳೆ. ನೋಡಿ, ನಿಮ್ಮ ಮಗಳು ಇನ್ನೂ ಚಿಕ್ಕ ಹುಡುಗಿ, ಅವಳನ್ನ ಕೂರ್ಸ್ಬಿಟ್ಟು ಬುದ್ಧಿ ಹೇಳಿ. ಅವಳ ಜೀವನನ ಯಾಕೆ ಹಾಳು ಮಾಡ್ಕೋಬೇಕು? ನೀನ್ ಹೇಳದ್ದು ಸರಿಯವ್ವ. ನೋಡಿ, ಇನ್ನೂ ಕಾಲ ಮಿಂಚಿಲ್ಲ. ನಾಳೆ ಮದ್ವೆ ಅಥವಾ ಎಂಗೇಜ್ಮೆಂಟ್ ಟೈಮಲ್ಲಿ ಅವ್ನ ಹೆಂಡತಿ ಬಂದು ಗಲಾಟೆ ಮಾಡಿದ್ರೆ ಏನ್ ಮಾಡ್ತೀರಾ? ನಿಮ್ಮ ಮಾನ ಮರ್ಯಾದೆನೇ ಹೋಗೋದು. ನಿಮ್ಮ ಮಗಳ ಜೀವನನ ಯಾಕೆ ಹಾಳು ಮಾಡ್ತೀರಾ? ಅಲ್ಲ, ಮದ್ವೆ ಆಗಿರೋ ಗಂಡಸ್ರ ಸವಸ ಅವಳಿಗೆ ಯಾಕೆ? ಅದ್ ಹಂಗಲ್ಲ ಅವ್ವ.
ತೊಟ್ಲಾಗಿ ಅವರಿಬ್ರು ಇದ್ದಾಗ ಮದುವೆ ನಿಶ್ಚಯ ಆಗ್ಬಿಟ್ಟಿತ್ತು. ಈ ಬಾಲಂಗೆ ಯಾವ ಮಾಟುಗಾತಿ ಗಂಟು ಬಿತ್ತೋ ಗೊತ್ತಿಲ್ಲ. ನಮ್ಮ ರುಕ್ಕನ್ ಮರೆತು ಅವಳು ಹಿಂದೆ ಓಡ್ಬಿಟ್ಟ. ಈಗ ಅವರಿಬ್ರು ದೂರ ಆಗವ್ರೆ ಅಂತ ನಾವು ಮದುವೆ ಮಾತಾಡಕ್ಕೆ ಬಂದಿದ್ದೀವಿ. ಡಿವೋರ್ಸ್ ಆಗದೇನೆ ನಿಮ್ಮ ಮಗಳನ್ನ ಹೇಗೆ ಮದುವೆ ಮಾಡ್ಕೊಡ್ತೀರಾ? ಇನ್ ಕೇಸ್ ನೀವೇನಾದರೂ ಮದುವೆ ಮಾಡಿಕೊಟ್ರೆ ಅವಳನ್ನು ನಿಮ್ಮಿಬ್ರು ಪೊಲೀಸ್ ಒದ್ದು ಒಳಗಾಗ್ತಾರೆ. ನೋಡಿ, ನಿಮ್ಮ ಮಗಳ ಜೀವನನ ನೀವೇ ಹಾಳು ಮಾಡಬೇಡಿ. ಚೆನ್ನಾಗಿ ಯೋಚನೆ ಮಾಡಿ. ಯಾವುದೇ ಕಾರಣಕ್ಕೂ ನಮ್ಮ ಮಗಳು ಜೀವನ ಹಾಳಾಗಬಾರ್ದು. ಆ ಬಾಲಂಗೆ ನನ್ನ ಮಗಳನ್ನ ಕೊಡಕ್ಕಿಲ್ಲ. ಸರಿಯಾದ ಸಮಯಕ್ಕೆ ದೇವ್ರು ಬಂದಂಗೆ ನೀನು ಬಂದೆ ತಾಯಿ. ನೀನು ಎಲ್ಲ ತಿಳಿಸಿ ಹೇಳಿದ್ದಕ್ಕೆ ನಮಗೆ ಸಾನೆ ಉಪಕಾರ ಆಯಿತು. ಧನ್ಯವಾದ ಕಣವ. ನಾವು ಹಳ್ಳಿಯಿಂದ ಬಂದವರು. ಇಲ್ಲಿ ಏನು ಆಗ್ತಾ ಇದೆ ಅಂತ ನಮಗೇನು ತಿಳಿಯೋಕ್ಕಿಲ್ಲ ಅವ್ವ. ಕಾನೂನು ಅದು ನಮ್ಗೆ ಗೊತ್ತಿಲ್ಲ. ನಮ್ಮ ಕಣ್ಣು ತೆರೆಸ್ಬಿಟ್ಟೆ. ಈ ಲಗ್ನಕ್ಕೆ ನಾವು ಖಂಡಿತ ಬಿಡಲ್ಲ ಕಣವ. ಸರಿ, ಹಾಗಿದ್ರೆ ಬನ್ನಿ, ಅವ್ರ ಮನೆ ತೋರಿಸ್ತೀನಿ. ಬೇಡ ಕಣವ, ನೀನು ತೋರಿಸೋದು ಬೇಡ, ನಾವು ಅವ್ರ ಮನೆಗೆ ಹೋಗೋದು ಬೇಡ. ನಡಿಯಮ್ಮೆ, ಊರಿಗೆ ಹೋಗುಮ್ಮ. ಆದರೆ ನಮ್ಮ ರುಕ್ಕು ಇಲ್ಲೇ ಇದ್ದಾಳಲ್ವಾ? ಅವಳು ನಾನು ಹೆಂಗನ ಮಾಡಿ ಕರ್ಸ್ಕೊತೀನಿ. ನಡಿ, ಊರಿಗೆ ಹೋಗುಮ್ಮ. ಗೊತ್ತೀವಿ ಕಣವ. ನಾನಿನ್ ಕೇಳಿನೇ ಅಲ್ವಾ ಎಲ್ಲ ಫಿಕ್ಸ್ ಮಾಡಿದ್ದು. ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ? ಎಲ್ಲ ನಿರಾಸೆ ಮಾಡಿಬಿಟ್ಟಿಯಲ್ಲ. ನಿನಗೆ ಫ್ಯಾಮಿಲಿ ಟೈಮ್ ಅನ್ನೋದೇ ಇಲ್ವಾ? ಬರೀ ಡ್ಯೂಟಿನೇನಾ? ನನ್ನ ಫೀಲಿಂಗ್ಸ್ಗೆ ನೀನು ಯಾವಾಗ ಸಪೋರ್ಟ್ ಮಾಡೋದು ಸತ್ಯ? ಎಲ್ಲರೂ ಆಡ್ಕೊಳ್ಳೋದಕ್ಕೂ ನೀನು ಮಾಡೋದಕ್ಕೂ ಸರಿಯಾಗೇ ಇದೆ. ಮೇಡಮ್, ಸಮಯ 12 ಗಂಟೆ ಆಯಿತು. ನೀವಿನ್ನು ಮನೆಗೆ ಹೊರಡಿ. ಉಳಿದಿದ್ದ ಡ್ಯೂಟಿ ನಾವು ಮುಗಿಸ್ಕೊಳ್ತೀವಿ. ಸರಿ. ಧನುಷ್, ಮೇಡಮ್ನ ಮನೆಗೆ ಬಿಟ್ಬಿಡಪ್ಪ. ಎಲ್ಲೇ ಇವರು ಇನ್ನೂ ಬಂದೇ ಇಲ್ವಲ್ಲ ಜಾನಕಿ? ನಾನು ಅದನ್ನ ಯೋಚನೆ ಮಾಡ್ತಿದ್ದೆ ಅತ್ತೆ. ರುಕೋ, ಎಲ್ಲಿವರು? ಅವಳೇನು ಕೇಳ್ತೀಯ? ಅದಕ್ಕೆ ನಾನು ಹೇಳಿದ್ದು ಬಸ್ ಸ್ಟ್ಯಾಂಡ್ವರೆಗೂ ಯಾರಾದರೂ ಹೋಗ್ಬಿಟ್ಟು ಬನ್ನಿ ಅಂತ. ಬೆಂಗಳೂರು ಕಡೆದು ಅಲ್ಲ, ದಾರಿ ತಪ್ಪಿದ್ರೆ ಏನು ಮಾಡೋದು? ಇವಳಿಗೆಲ್ಲ ಆಗುತ್ತೆ ಅತ್ತೆ. ಬಾಲಂಗೆ ಸಹಾಯ ಮಾಡ್ತಿದ್ಲಲ್ಲ. ನಾನು ಬೇಡ ಅಂದ್ರೆ ಇವಳು ಕೇಳೋದೇ ಇಲ್ವಲ್ಲ ಅತ್ತೆ. ರುಕ್ಕುಗೆ ನಿನ್ನ ಕಂಡ್ರೆ ಅಷ್ಟು ಪ್ರೀತಿ. ಯಾವಾಗಲೂ ನಿನ್ನ ಜೊತೆನೇ ಇರಬೇಕು ಅಂತ ಇಷ್ಟಪಡ್ತಾಳೆ ಅವಳು. ಆಗ್ಲಿಂದ ಯಾರಿಗೋ ವೆಯ್ಟ್ ಮಾಡ್ತಿದ್ದೀರಾ ಅನ್ಸುತ್ತೆ. ಯಾರಿಗೆ? ಅದೆಲ್ಲ ನಿನಗೆ ಯಾಕೆ? ನಮ್ಮ ಮನೆಗೆ ಯಾರಾದರೂ ಬರ್ತಾರೆ, ಯಾರಾದರೂ ಹೋಗ್ತಾರೆ. ಅದನ್ನು ಕಟ್ಕೊಂಡು ನೀನೇನು ಮಾಡ್ತೀಯಾ? ಯಾರಾದರೂ ಬರೋದಾ? ನನಗೇನೋ ಡೌಟೇ. ಜಾನಕಿ, ಏನಂತೆ ಅದ್ರದ್ದು? ಅದೇನದು ವಿಚಿತ್ರವಾಗಿ ಮಾತಾಡ್ತಾ ಇದ್ದಾಳೆ? ಹೋಗ್ಲಿ ಬಿಡಿಯತ್ತೆ. ನಾಯಿ ಬಾಲ ಯಾವತ್ತಿದ್ರೂ ಡೊಂಕೆನೆ. ಬಾಯಿ ಚಪ್ಪಲ ಅಲ್ವಾ, ಮಾತಾಡ್ತಾಳೆ. ರುಕು, ನಿಮ್ಮ ಅಪ್ಪ ಅಮ್ಮ ಇನ್ನೂ ಬಂದಿಲ್ವಲ್ಲ, ನಾವೇ ನೋಡ್ಕೊಂಡು ಬರೋಣ ಬಾ. ಸರಿ ಅಮ್ಮ. ಅರೆ, ಅವರೇ ಬಂದ್ರಲ್ಲ. ಬನ್ನಿ.
ಇವ್ರು ನಮ್ಮ ಅಜ್ಜಿ, ಅವ್ರು ನಮ್ಮ ಅತ್ತೆ. ನಮಸ್ಕಾರ. ನಮಸ್ಕಾರ. ನೀವು ಬರ್ತೀರಾ ಅಂತ ರುಕ್ಕು ಹೇಳಿದ್ಲು. ಆಗ್ಲಿಂದಲೂ ನಿಮಗೋಸ್ಕರ ಕಾಯ್ತಾ ಇದ್ದೀವಿ. ಮನೆ ಕಣ್ಣು ಹಿಡಿಯೋದಕ್ಕೆ ನಿಮಗೆ ಕಷ್ಟ ಆಯ್ತೇನೋ? ಹಾಗೇನಿಲ್ಲ, ಮಧ್ಯೆ ಸ್ವಲ್ಪ ದಾರಿ ತಪ್ಪಿದ್ವಿ ಅಷ್ಟೇ. ಓ ಹೇ ರುಕ್ಕು, ಏನು ಮುಖ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ? ಬಾಯಾರಿಕೆ ಆಗಿರುತ್ತೆ, ನೀರು ತಂದ್ಕೊಡು. ಹಾಗೆ ಪಾನಕ ಮಾಡ್ಕೊಂಬಾ, ಹೋಗು. ಆಯ್ತಜ್ಜಿ. ಪ್ರಯಾಣ ಮಾಡಿ ಸುಸ್ತಾಗಿರುತ್ತೆ, ಇವತ್ತು ಆರಾಮಾಗಿ ರೆಸ್ಟ್ ಮಾಡಿ ನಾಳೆ ಆರಾಮಾಗಿ ಮಾತಾಡೋಣ. ಆಯಾಸ ಏನೋ ಆಗಿದೆ, ಹಾಗಂತ ಬಂದ್ ಕೆಲಸ ತಡ ಮಾಡೋಕ್ಕಾಗತ್ತೇನವ? ಮಕ್ಕಳು ಒಬ್ರನ್ನೊಬ್ರು ಇಷ್ಟಪಡ್ತಿದ್ದಾರೆ, ಮುಂದಿನ ಕೆಲಸ ಶುರು ಮಾಡೋಣ. ನಿಮ್ಮನ್ನ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ನಮ್ಮ ಬಾಲನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀರಾ ಅಂತ. ಬಾಲಗೆ ಇಂಥ ಒಳ್ಳೆ ಮನೆ ಸಿಕ್ಕಿದೆಯಲ್ಲ, ನಮಗಂತೂ ತುಂಬ ಸಂತೋಷ ಆಗಿದೆ. ಬಾಲ ನಮ್ಮ ಮನೆ ಅಳಿಯ ಅಲ್ಲ, ನಮ್ಮ ಮನೆ ಮಗ. ಅದಕ್ಕೆ ನಾವೇ ಮುಂದೆ ನಿಂತು ಮದುವೆ ಮಾಡಕ್ಕೆ ಹೊರಟಿರೋದು. ಹಾಗಾದ್ರೆ ಯಾವಾಗ ತಾಂಬೂಲ ಬದಲಾಯಿಸ್ಕೊಳ್ಳೋಣ? ರೀ ಎದ್ದೇಳ್ರಿ ಮೇಲೆ. ಅಣ್ಣ ಏನಾಯ್ತು? ಯಾಕೆ ಹೀಗೆ ಕೂತಿದ್ಯಾ? ಏನು ಇಲ್ಲ ರಿತು. ಆಹಾ, ಏನೋ ಆಗಿದೆ. ಇಲ್ಲಾಂದ್ರೆ ನೀನು ಇಷ್ಟೊಂದು ಡಲ್ಲಾಗಿರೋಕ್ಕೆ ಸಾಧ್ಯನಾ? ಅದಕ್ಕೆ ನಾ ಮಿಸ್ ಮಾಡ್ಕೋತಾ ಇದೆಯಾ? ಅವಳನ್ನೇನು ಮಿಸ್ ಮಾಡ್ಕೊಳ್ಳೋದು, ಇಲ್ಲೇ ಇರ್ತಾಳೆ ತಾನೆ. ಹಾಂ, ಇಲ್ಲೇ ಇರ್ತಾರೆ, ಆದರೆ ನಿನ್ನ ಕೈಗೆ ಸಿಗ್ತಿಲ್ವಲ್ಲ. ನೋಡ್ದ್ಯಾ ಹೇಗೆ ಕಂಡು ಹಿಡಿದ್ಬಿಟ್ಟೆ ಅಂತ? ಅದೇ ತಾನೇ ವಿಷಯ. ಮೂರಿತು, ಇವತ್ತು ಸತ್ಯನ್ ಜೊತೆ ಆಚೆ ಹೋಗೋಣ ಅನ್ಕೊಂಡಿದ್ದೆ. ಅವಳು ಬರ್ತೀನಿ ಅಂತ ಹೇಳಿದ್ಲು, ಆದ್ರೆ ಇವಾಗ ಆಗಲ್ಲ ಅಂತ ಹೇಳ್ತಿದ್ದಾಳೆ. ಅದಕ್ಕೆ ಕೆಲಸ ಹೇಗೆ ಅಂತ ನಿನಗೆ ಗೊತ್ತಿದ್ದು ನೀನು ಹೀಗೆ ಹೇಳೋದು ಸರಿನಾ? ಹಾಗೆ ಅಂತ ಅವ್ಳಿಗಿರೋ ಎಲ್ಲ ಟೈಮು ಸ್ಟೇಷನ್ ಮನೆ ಅಂತ ಕೊಟ್ರೆ ನಾನೇನ್ ಮಾಡ್ಲಿ? ನನಗೂ ಟೈಮ್ ಬೇಕಲ್ವಾ? ಅಲ್ವೋ, ಅದಕ್ಕೆ ಆಗಿದ್ದಿದ್ರೆ ನಿನಗೆ ಟೈಮ್ ಕೊಡ್ತಾ ಇರ್ಲಿಲ್ವಾ? ನೀನು ಅಡ್ಜಸ್ಟ್ ಮಾಡ್ಕೋಬೇಕಪ್ಪ. ನೋಡು, ಉಪದೇಶ ಕೊಡಂಗಿದ್ರೆ ನೀನು ಇರಲೇ ಬೇಡ, ಇಲ್ಲಿಂದ ಹೊಟ್ಟೋಗು. ಪ್ರವಚನ ಕೇಳಕ್ಕೆ ನನಗೆ ಮೂಡಿಲ್ಲ. ಏಯ್, ಹಾಗಲ್ಲ ಕಣೋ. ದೊಡ್ಡಮ್ಮ ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ, ನೆನಪಿದ್ಯಾ? ಗಂಡ ಹೆಂಡತಿಗೆ ಮುಖ್ಯವಾಗಿ ಬೇಕಾಗಿರೋದು ಅಂಡರ್ಸ್ಟ್ಯಾಂಡಿಂಗ್. ಈಗ ಅತ್ತಿಗೆಗೆ ಸಿಕ್ಕಾಪಟ್ಟೆ ಕೆಲಸ ಇದೆ. ನೀನು ನೋಡ್ತಾನೆ ಇದೆಯಲ್ವಾ, ಅವ್ರ ಜೊತೆಗೆ ನಿಂತ್ಕೊಂಡು ನೀನು ಸಪೋರ್ಟಿವ್ ಆಗಿರ್ಬೇಕು. ಇವಾಗ ನನಗೆ ತುಂಬಾ ಒಂಟಿ ಅನ್ನಿಸ್ತಾ ಇದೆ ರಿತು. ಮೊದಲಾಗಿದ್ದಿದ್ರೆ ಆಫೀಸ್ಗೆ ಲಂಚ್ ತರ್ತಾ ಇದ್ಲು, ನಾನು ಬರೋ ದಾರಿನೇ ಕಾಯ್ತಾ ಇದ್ಲು. ಆವಾಗ್ಲೋ ಇವಾಗ್ಲೋ ಪಾನಿಪುರಿ ತಿನ್ನಕ್ಕೆ ಹೋಗ್ತಾ ಇದ್ವಿ, ಸಿನಿಮಾಗೆ ಹೋಗ್ತಾ ಇದ್ವಿ. ಇವಾಗ ಅದು ಇಲ್ಲ. ಸತ್ಯ ಬರೋಷ್ಟರಲ್ಲೇ ಸುಸ್ತಾಗಿರ್ತಾಳೆ. ಮೂವಿ ಬಿಟ್ಟಾಕು, ಅರ್ಧ ಗಂಟೆ ಮಾತಾಡಕ್ಕೂ ಟೈಮ್ ಸಿಗ್ತಾ ಇಲ್ಲ. ಆದ್ರೆ ಅವ್ರ ರೀಸನ್ಸ್ ಜೆನ್ಯೂನ್ ಆಗಿದೆ ಅಲ್ವಾ? ಅವರೇ ನಿನ್ನ ಇಗ್ನೋರ್ ಮಾಡ್ತಿಲ್ಲ. ಇಗ್ನೋರ್ ಅಂತೂ ಮಾಡ್ತಾ ಇಲ್ಲ, ಆದ್ರೂ ಇತ್ತು. ಆದ್ರೂ ಗೀದ್ರು ಅದೆಲ್ಲ ಏನೂ ಇಲ್ಲ. ನೋಡೋ, ಅದಕ್ಕೆ ನಿನಗೆ ಟೈಮ್ ಕೊಡೋವರೆಗೂ ನೀನು ಸ್ವಲ್ಪ ಪೇಷನ್ಸ್ ಆಗಿ ನಡ್ಕೊಳ್ಳೇಬೇಕು. ಅರ್ಥ ಆಯ್ತಾ? ಅದಕ್ಕೆ ಕನಸು ನನ್ಸಾಗ್ಲಿ ಅಂತ ನೀನು ಎಷ್ಟು ಫೈಟ್ ಮಾಡಿದ್ಯಾ. ಈಗ ಅವ್ರು ಕೆಲಸ ಮಾಡ್ತಿರ್ಬೇಕಾದ್ರೆ ನೀನು ಅದನ್ನ ಎಂಜಾಯ್ ಮಾಡ್ಬೇಕಲ್ವಾ? ಸೊ
ಈ ಬೇಜಾರೆಲ್ಲ ಕಟ್ಟಿಟ್ಟು ಊಟಕ್ಕೆ ಹೋಗೋಣ. ಏ ಹೋಗೆ, ನಂಗೆ ಊಟ ಗಿಟ್ಟಲ್ಲ, ಏನು ಬೇಡ. ಅಯ್ಯ, ನಿನಗ್ ಒಳ್ಳೇದ್ ಹೇಳಿದ್ರು ಊರ 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 ಅಂತೀಯಲ್ಲೋ. ಏನಾದ್ರೂ ಮಾಡ್ಕೊ, ಹತ್ವ ಆದ್ರೆ ಆಮೇಲೆ ನೀನೇ ಎದ್ದು ಬರ್ತೀಯ. ದಾರಿಲ್ ಸಿಕ್ತಾಗ ಅಷ್ಟೊಂದು ಹೇಳಿದ್ದೀನಿ, ಮತ್ತೆ ತಾಂಬೂಲ ಬದಲಾಯಿಸ್ಕೊತೀನಿ ಅಂತ ಹೇಳ್ತಿರಲ್ಲ, ಬುದ್ಧಿ ಇದೆಯಾ ನಿಮಗೆ? ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಓ, ಇದೇನಾ ನೀವು ಬರ್ತಾ ತಪ್ಪಿದ್ದಾರೆ? ಏಯ್, ಸುಮ್ಮನೆ ಇದ್ರೆ ಸರಿ. ಬಾಲನ್ ಜೊತೆ ಇನ್ನೊಂದು ಹೆಜ್ಜೆ ಮುಂದುವರೆದ್ರು ಇನ್ನೊಂದು ಮುಖ ನೋಡ್ಬೇಕಾಗತ್ತೆ. ನಿನ್ ಎಲ್ಲ ಮುಖ ಎಲ್ಲರೂ ನೋಡಾಗಿದೆ, ಇನ್ಯಾವ ಮುಖ ಉಳಿದಿದೆ ನೋಡೋದಿಕ್ಕೆ? ಅಷ್ಟಕ್ಕೂ ನಾವು ಏನಾದರೂ ಮಾಡ್ಕೊತೀವಿ, ನಿನಗೇನು ಪ್ರಾಬ್ಲಮ್ಮು? ಮಾವ, ನನಗೆ ಗ್ಯಾರಂಟಿ ಇತ್ತು ಇವಳೇನಾದರೂ ಮಾಡಿರ್ತಾಳೆ ಅಂತ. ಸಮಾಧಾನ ಮಾಡ್ಕೋರಕ್ಕೂ. ಅವಳ ಮಾತಿಗೆಲ್ಲ ಇಲ್ಲಿ ಬೆಲೆ ಕೊಡೋರು ಯಾರಿದ್ದಾರೆ ಹೇಳು? ಅಲ್ಲ, ಅವಳು ಏನೋ ಅಂದ್ಲು ಅಂತ ದೇವಲೋಕ ಹಾಳಾಗತ್ತಾ? ಸುಮ್ಮನಿರು. ನಿಮ್ಮ ವಿಷಯದಲ್ಲಿ ತಲೆ ಹಾಕಿದ್ರೆ ನಾನಂತರೂ ಸುಮ್ಮನಿರಲ್ಲ ಮಾವ. ಏನಾಗ್ತಿದೆ ಇಲ್ಲಿ? ಆ ಹುಡುಗಿಗೂ ನಿನಗೂ ಏನ್ ಜಗಳ ರುಕ್ಕು? ಯಾಕಂದ್ರೆ ಮಾವನ್ ಮೊದಲೇ ಹೆಂಡತಿ ಇವಳೆ. ಓಹೋ, ಅದಕ್ಕೆನಾ ದಾರಿನಲ್ಲಿ ಸಿಕ್ಕಿ ಏನೇನೋ ಹೇಳಿದ್ದು? ನೋಡ್ದ್ಯಾ ಚೆಲ್ವಿ, ಇವಳೆ ಅಂತ ಅವಳು. ಅಲ್ಲಿ ನೋಡಿದ್ರೆ ಗರ್ತಿ ಗೌರಮ್ಮನ್ ಥರ ನಾಟಕ ಆಡ್ತಾ ಇದ್ಲು. ಅದೆಲ್ಲ ಮಾತಾಡಿ ಏನು ಪ್ರಯೋಜನ ಬಿಡಿ. ಈಗ ನಮ್ಮ ಬಾಲನ್ಗೂ ಅವಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಈಗೇನಿದ್ರು ನಮ್ಮ ರುಕ್ಕುನ ಬಾಲಂಗೆ ತಂದ್ಕೊಳ್ಳೋ ಸಮಯ. ಹೌದೌದು, ಮಾತುಕತೆ ಅಂತ ಸಮಯ ವೇಸ್ಟ್ ಮಾಡೋದು ಬೇಡ. ನಮಗೆ ಬಾಲನೂ ಹೊಸಬ ಅಲ್ಲ, ನಿಮಗೆ ರುಕ್ಕುನು ಹೊಸಬ್ಳಲ್ಲ. ತಾಂಬೂಲ ಬದಲಾಯಿಸ್ಕೊಂಡು ನಿಶ್ಚಿತಾರ್ಥ ಶಾಸ್ತ್ರ ಮುಗಿಸ್ಬಿಡೋಣ, ಏನಂತೀರಾ? ಹೇಗೆ ಹೇಳ್ತೀರೋ ಹಾಗೆ ಆಗಲಿ. ನಿನಗೆ ಒಪ್ಪಿಗೆ ಇದೆಯೇನಪ್ಪ ಬಾಲ? ಗಂಡು ಒಪ್ಪಾಯ್ತು, ಇನ್ನೇನು? ಅಮೂಲ್ ಬೇಬಿ, ಇಲ್ಲೇ ಯಾಕೆ ಮಲಗಿದ್ಯಾ? ರೂಮಲ್ಲಿ ಮಲಗೋದಲ್ವಾ? ಸತ್ಯ, ನಿನಗೋಸ್ಕರ ಕಾಯ್ತಾ ಇದ್ದೆ, ಹಾಗೆ ನಿದ್ದೆ ಬಂದ್ಬಿಡ್ತು. ಸಾರಿ ಅಮೂಲ್ ಬೇಬಿ, ನಾನು ನಿನಗೆ ಮಾತು ಕೊಟ್ಟಾಗ ಬರೋದಕ್ಕೆ ಆಗಲಿಲ್ಲ. ನಾನು ನಿನಗೆ ಸುಮ್ಮನೆ ನಿರಾಸೆ ಮಾಡಿದೆ. ಐ ಆಮ್ ರಿಯಲಿ ಸಾರಿ. ಪರವಾಗಿಲ್ಲ ಸತ್ಯ, ನೀನೇನು ಇದನ್ನು ಬೇಕು ಬೇಕು ಅಂತ ಮಾಡಲಿಲ್ವಲ್ಲ. ತುಂಬ ಸುಸ್ತಾಗಿರುತ್ತೆ ನಿನಗೆ. ಮೊದಲು ಊಟ ಮಾಡಬೇಡ. ಊಟನಾ? ನನಗೆ ಬೇಡ ಅಮೂಲ್ ಬೇಬಿ, ಸಿಕ್ಕಾಪಟ್ಟೆ ಕಾಲು ನೋವ್ತಾ ಇದೆ. ದಿಂಬಿಗೆ ತಲೆ ಕೊಟ್ಟರೆ ಸಾಕು, ಮಲಗಿಬಿಡ್ತೀನಿ. ಸತ್ಯ, ನೀನು ಬರ್ತೀಯಾ ಅಂತ ನಾನು ಊಟ ಮಾಡದೆ ಕಾಯ್ತಾ ಇದ್ದೀನಿ. ಯಾಕೆ ಹೀಗೆ ಮಾಡ್ತೀಯ ಅಮೂಲ್ ಬೇಬಿ? ಊಟ ಮಾಡುತ್ತಾನೆ. ನೀನು ಯಾಕೆ ಹಸ್ಕೊಂಡಿರ್ಬೇಕು? ಸರಿ, ಮೊದಲು ಊಟ ಮಾಡೋಣ, ಇನ್ಮೇಲೆ ಹೀಗೆ ಮಾಡಲ್ಲ, ಓಕೆನಾ? ಸರಿ ಸತ್ಯ, ಊಟ ಮಾಡೋಣ, ಆದರೆ ಇಲ್ಲಿ ಬೇಡ. ಮತ್ತೆ ನೀನು ಆಚೆ ಹೋಗ್ತಾ ಇರ್ಬೇಕಾದ್ರೆ ರೆಡಿಯಾಗಿ ಬರ್ತೀಯಲ್ವಾ, ಆ ಥರ ರೆಡಿ ಆಗು, ಆಮೇಲೆ ಊಟ ಮಾಡಿ. ಇಷ್ಟೊತ್ತಲ್ಲ? ಸತ್ಯ ಪ್ಲೀಸ್.